ನಿನಗೆ ಯೂಸ್ ಮಾಡಲ್ಲ ಬಿಡು ಕೀರ್ತಿ. ವಿತ್ ಗ್ರೇಟ್ ಲವ್ ಅಮ್ಮನ್ ಕರ್ಕೊಂಡ್ಬಂದು ಜಗ್ಗ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗಿದೆ ನಿನ್ಗೆ. ಬೆಳಗ್ಗೆ ನಿನ್ ತಂಗಿ ಫೋನ್ ಮಾಡಿತ್ತು, ಮೇಘ್ನಾ ಸರ್ ನೀವ್ ಹೇಳಿದ್ರೆ ನಾವು ಬರ್ತೀವಿ ಅಂತ. ಬರ್ಬೇಡ್ರಮ್ಮ, ಅವನ ಆಲ್ರೆಡಿ ಇಳಿದೋಗ್ಬಿಟ್ಟವನೆ, ನೀವ್ ಯಾರು ಬರಬೇಡಿ. ಐ ಲಿಟ್ರಲಿ ಅಡ್ವೈಸ್ಡ್ ಯುವರ್ ಸಿಸ್ಟರ್ಸ್, ಬೇಡ ಇದು ಇಲ್ಲಿಗೆ ನಿಲ್ಸೋಣ. ಅವ್ರೇನೋ ಆಕ್ರೋಶದಲ್ಲಿ ಮಾತಾಡಿದಾರೆ. ಇಲ್ಲ ಸರ್ ನಿಮ್ ಬಗ್ಗೆನೂ ತುಂಬಾ ಕೀಳಾಗಿ ಮಾತಾಡಿದ್ರು. ನಾನು ಹೇಳಿದೆ, ನನ್ನನ್ನ ಕ್ರಿಟಿಸೈಸ್ ಮಾಡಿನೇ ನಾನು ಈ ಮಟ್ಟಿಗೆ ಬೆಳೆದಿರೋದು. ನನ್ನನ್ನ ಕೆಲವರು ಕ್ರಿಟಿಸೈಸ್ ಮಾಡಿಲ್ಲ ಅಂದಿದ್ರೆ ನಾನು ಈ ಮಟ್ಟಿಗೆ ಬೆಳೀತಾ ಇರ್ಲಿಲ್ಲ. ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದ್ರೆ ಒಂದಷ್ಟು ಜನ ಹೊಗಳಿದ್ದಾರೆ, ಒಂದಷ್ಟು ಜನ ಬೊಗಳಿದ್ದಾರೆ. ಈಗ ನಂದು ತಪ್ಪೇನು? ಈ ಮಿಷನ್ ಧರ್ಮಸ್ಥಳದಲ್ಲಿ ಐ ಆಮ್ ಕಾಲಿಂಗ್ ಇಟ್ ಇಸ್ ಅ ಮಿಷನ್. ಒಂದ್ಸತಿ ನಾನು ಧರ್ಮಸ್ಥಳದ ವಿಚಾರ ತಗೊಂಡ್ರೆ ಅದು ಸತ್ಯ ಹೊರಗಡೆ ಬರಲೇಬೇಕು. ಅಕಸ್ಮಾತ್ ಇನ್ನೋಸೆಂಟ್ ಆಗಿದ್ರೆ ಹರ್ಷೇಂದ್ರ ಜೈನು ಅವನ ಕುಟುಂಬ ಖಂಡಿತವಾಗಿ ಅದಕ್ಕೂ ಕೂಡ ನಮ್ಮ ಸಪೋರ್ಟ್ ಇದೆ. ನಾವ್ ಯಾರೂ ಕೂಡ ಅವರನ್ನ ಆರೋಪಿ ಅಂತ ಹೇಳಿಲ್ಲ, ಬಟ್ ಅವರಾಗ ಅವರೇ ಎಲ್ಲ ಮೈ ಮೇಲೆ ಹೇಳ್ಕೊಂತ ಇದ್ದಾರೆ. ಆಮೇಲೆ ಒಂದಷ್ಟು ಜನನ ಚೂ ಬಿಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಿರಿಕೀರ್ತಿ, ಅವನು ಏನವನ ಹೆಸರು, ಗಿಳಿ ಮುದ್ದಿನ ಗಿಣಿಯ ಬಾರೋ ಮುತ್ತನ ಕೊಡುವೆ ಯಾರೋ, ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು ಬಾಯಿ ಬಿಡುತ್ತಾರೋ, ಇವರು ಅವರು ಸಾಕಿದ ಗಿಳಿ ಯಾರೋ. ಆಡ್ ಮಗ ಇದು. ಓಕೆ ಕೀರ್ತಿ, ನೀನೊಬ್ಬನಿಗೆಲ್ಲ ರುಬ್ಬಿರೋದು. ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಉಚ್ಚಾಟ ಮೆರೆದ್ರು ಅವ್ರನ್ನ ಕಂಡು ರುಬ್ತೀವಿ. ಈಗ ನಾನೇ 5 ಲಕ್ಷ ಕೊಡ್ತೀನಿ ಅಂತೆಲ್ಲ ಆ ಬೇವರ್ಸಿ ಏನ್ ಹೇಳ್ಬೇಕು ಅವನಿಗೆ? ಬೇವರ್ಸಿ ಅಂತಾನೆ ಅಂತೀನಿ. ಈಗಿರೋ ಸಮಸ್ಯೆ ಸಾಲ್ದ? 1000 ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗುವಂತ ಹೇಳಿದ್ರೆ ಅವನು 100% ಅದು ಹೆಂಗ್ ಗೊತ್ತಾ? ವೈಲೆನ್ಸ್ ತಾನೆ. ಈಗ ಅವ್ರ ಜಾತಿ ಅವ್ರಿಗೆ ಒಳ್ಳೇದು, ಅವ್ರ ಧರ್ಮ ಅವ್ರಿಗೆ ಒಳ್ಳೇದು. ಈಗ ಅವ್ರವ್ರ ಜಾತಿ ಅವ್ರವ್ರಿಗೆ ಹೆಚ್ಚಿದಿರ್ತದೆ. ಈಗ ನಾನು ಗೌಡ ಅಂತಂದ್ರೆ ಲಿಂಗಾಯತರ ಜಾತಿನೇ ಜಾಸ್ತಿ ಇರ್ತದೆ. ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬರ್ಗೆ ಅವ್ರ ಜಾತಿನೇ ಅವ್ರ ಸಮುದಾಯನೇ ದೊಡ್ಡದಾಗಿರ್ತದೆ. ನಾವ್ ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ. ಈಗ ಬೇರೆ ಅನ್ಯ ಧರ್ಮದ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನು ಹೇಳ್ತೀನಿ, ಇವನವನಲ್ಲ ಯಾರು ಯತ್ನಾಳ್ ಮಕ್ಕಳು ಇಬ್ಬರಿದ್ದಾರೆ. ಯಾರಾದ್ರೂ ಅವ್ರಿಬ್ಬರು ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ನಿಮ್ಗೆ 5 ಕೋಟಿ ನಾನು ಕೊಡ್ತೀನಿ. ಇಬ್ಬರು ಗಂಡ್ ಮಕ್ಳು ಅವ್ರಂತೆ. ಒಬ್ಬ ಡಾಕ್ಟ್ರಿ ಹೋಯ್ತಾ ಇದ್ದಾನೆ. ಐ ಹರ್ಡ್ ದೇ ಆರ್ ಸ್ಟಡಿಂಗ್ ಇನ್ ಗ್ರೀಕ್ ಸಮ್ವೇರ್. ಓಕೆ, ವಾಟ್ ಎವರ್ ಇಟ್ ಈಸ್ ದೇರ್, ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಫ್ಯಾಮಿಲಿ. ಈಗ ಯತ್ನಾಳ್ ಅವ್ರ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀವು ಪರ್ಸನಲ್ ಅಟ್ಯಾಕ್ ಅಂತ ಕೆಲವರು ಅಂತಾರೆ. ಈಗ ಅವನು ಮುಸ್ಲಿಮ್ಸ್ ಅವ್ರ ಹೆಣ್ಮಕ್ಳನ್ನ ಲವ್ ಮಾಡ್ಕೊಂಡು ಎತ್ತಾಕೊಂಡು ಹೋಗಿ 5 ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನು ಅನೌನ್ಸ್ ಮಾಡ್ತೀನಿ, ಯತ್ನಾಳ್ ಮಕ್ಕಳು ಇಬ್ಬರು ಅವ್ರ ಗಂಡ್ ಮಕ್ಕಳನ್ನ ಯಾರಾದ್ರೂ ಹೆಣ್ಮಕ್ಳು ಅವ್ರಿಬ್ಬರನ್ನ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ, ನಾನು 5 ಕೋಟಿ ಕೊಡ್ತೀನಿ. ನನ್ನ 5 ಕೋಟಿ ಇಬ್ಬರಿಗೂ ಕೊಟ್ಟಿದ್ದೆ, ಇವತ್ತು 5 ಇನ್ಕ್ರೀಸ್ ಮಾಡೋಣ. ಯಾವುದು ಪರ್ಸನಲ್ ಅಟ್ಯಾಕ್ ಅಲ್ಲ. ಇನ್ಕ್ಲೂಡಿಂಗ್ ಕೀರ್ತಿ ಅವರ ವಿಚಾರದಲ್ಲೂ ಅಷ್ಟೇನೆ ನಾವು ಯಾವ್ದು ಪರ್ಸನಲ್ ಅಟ್ಯಾಕ್ ಅಲ್ಲ. ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಇಳಿಸಲದ ಆರೋಪಗಳನ್ನ ಮಾಡಿ ಸೌಜನ್ಯಗಳನ್ನ ಅತ್ಯಾಚಾರನೇ ಮಾಡಿಲ್ಲ ಅಂತಂದ್ರೆ ನೀನೇನ್ ಡಾಕ್ಟ್ರೇನಲ್ಲೇ? ನೀನ್ ಡಾಕ್ಟ್ರಾ? ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಲೈ ಕಿರಿಕೀರ್ತಿ ನಿಮ್ ತಾಯಿನ ಕರ್ಕೊಂಡ್ಬಂದ್ ಮುಂದೆ ಕುಣಿಸ್ತೀಯ. ಸೌಜನ್ಯ ಬಗ್ಗೆ ಮಾತಾಡ್ತೀಯಲ್ಲ, ಸತ್ತಿರೋಳು ಬಂದು ಮುಂದೆ ಕೂತ್ಕೊಂತಾಳೇನ ಲೈ? ಜಗ್ಗ ಅಂತೆ ನಿನ್ ಮನೆ ಬಾತ್ರೂಮ್ ತೊಳೆಯನ ಪಕ್ಕದಲ್ಲಿ ಟಾಟಾನಗರದಲ್ಲಿದೆ. ನಿನ್ ಬಾಳೆಲ್ಲ ನೋಡಿದೀನಿ ನಾನು. ನನಗೆ ಹೇಳಕ್ ಬರಬೇಡ. ಓಕೆ, ನಿಮ್ ತಂದೆಯ ಸಮಸ್ಯೆ, ನಿಮ್ ಫ್ಯಾಮಿಲಿ ಸಮಸ್ಯೆ ಇತ್ತು. ನಿಮ್ ತಂಗಿ ಅಂದ್ರೆ ಇವತ್ತು ಇದಾರೆ. ಕರ್ಕೊಂಬಂದು ದೊಡ್ಡ ವಿಚಾರ ಅಲ್ಲ. ಪವರ್ ಟಿವಿ ಅಂತಾರ ಕರ್ಕೊಂಬಂದು ಲೈವ್ ಅಲ್ಲಿ ಕುಣಿಸಿ ಸುಮ್ನೆ ಅವ್ರನ್ನ ನಿಮ್ಮ ಮೇಲೆ ಎತ್ಕಟ್ಟ ದೊಡ್ಡ ವಿಚಾರ ಅಲ್ಲ. ನನ್ಗೆ ಆ ರೀತಿ ಏನೋ ಕೆಲಸ ಮಾಡಕ್ಕೆ ನನಗೇನು ಇಷ್ಟ ಇಲ್ಲ. ಅರ್ಥ ಆಯ್ತಾ? ಈಗಲೂ ನಿನ್ ತಂಗಿ ಮೇಘ್ನಾ ಫೋನ್ ಮಾಡಿತ್ತು, ಮೆಸೇಜ್ ಮಾಡಿತ್ತು, ಅಣ್ಣ ಬರ್ಬೇಕಣ್ಣ ಬರ್ತೀವಿ ಅಂತ. ಅಲ್ಲ ಕಣ, ನಿನ್ನ ಫ್ಯಾಮಿಲಿನ ಬೀದಿ ತಗೊಂಬಂದು ಕುಣಿಸಿ ನನಗೇನ್ ಸಿಗುತ್ತೆ? ನಾನು ಹೇಳ್ತಾರದೇನು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದಕ್ಕೆ ನಿಮ್ ತಾಯಿನ ಕರ್ಕೊಂಬಂದು ಕುಣಿಸಲ್ಲ. ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ. ಈಗ ಸೌಜನ್ಯನ ಬಗ್ಗೆ ರೇಪೇ ಆಗಿಲ್ಲ ಅಂತೀಯಲ್ಲ, ನೀನ್ ನೋಡಿದನ? ನೀನ್ ನೋಡಿದ್ದ? ನೀನ್ ಯಾರು? ಒಂದು ಹೆಣ್ಣು ಮಗಳ ಶೀಲದ ಬಗ್ಗೆ ಆಕೆಯ ಜೊತೆ ಏನಾಯ್ತು, ಏನ್ ಕೊಲೆ ಆಯ್ತು ಅಂತ ಹೇಳಕ್ಕೆ ನಿರ್ಧಾರ ಕೊಡಕ್ಕೆ ನೀನ್ ಯಾವನಲ್ಲೇ? ನೀನ್ ಯಾವನು? ನಿಮ್ ತಂದೆ ಬಗ್ಗೆ, ನಿಮ್ ಚಿಕ್ಕಮ್ಮನ ಬಗ್ಗೆ, ನಿನ್ ತಂಗಿಯಂದ್ರ ಬಗ್ಗೆ ಮಾತಾಡಿದಕ್ಕೆ ನೀನ್ ಮೆಣಸಿನ್ಕಾಯಿ ಇದ್ದಂಗೆ ಆಯ್ತಲ್ಲ. ನೀನ್ ಯಾವನ? ಧರ್ಮಸ್ಥಳದ ಬಗ್ಗೆ ನಿರ್ಣಯ ಕೊಡಕ್ಕೆ ನೀನ್ ಯಾವನಲ್ಲೇ? ಎಷ್ಟೋ ಇಸ್ಕೊಂಡಿದ್ಯಾ ಅವನ ಹತ್ರ? ಎಷ್ಟೋ ಇಸ್ಕೊಂಡಿದ್ಯಾ ಅವನ ದಣಿ ಹತ್ರ? ನಿನ್ ಬಗ್ಗೆ ಮಾತಾಡದೆ ತಾಯಿ ಕರ್ಕೊಂಡ್ಬಂದು ಕುಣಿಸ್ಯಾ. ಸೌಜನ್ಯ ಬಗ್ಗೆ ಅತ್ಯಾಚಾರನಿಲ್ಲ ಅಂತ ಮಾತಾಡ್ದಲ್ಲ ಏನಾ? ನಿನಗೆ ಗೊತ್ತೇನೋ ಏನಾಗಿತ್ತು ಅಂತ? ಏನಾಗಿತ್ತು ಅಂತ ಗೊತ್ತಾ ನಿನ್ಗೆ?
ನಿನ್ ಮನೆ ಬಗ್ಗೆ ಮಾತಾಡಿದ್ರೆ ಪರ್ಸನಲ್. ಸೌಜನ್ಯ ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ಆಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಪರ್ಸನಲ್ ಅಲ್ಲ, ಅದು ಬೀದಿ ವಿಚಾರ. ಯಾಕೆ ಅವನ ಶಿಷ್ಯನ ನೀನು? ಅಜಿತ್ ಹನ್ಮಕ್ಕನ ಅವ್ರ ಶಿಷ್ಯನ ನೀನು? ಅವನು ಮಾತ್ರ ಯಾವ ಜಾತಿ ಧರ್ಮ ಅಂತ ಬೀದಿಲ್ ಕುತ್ಕೊಂಡು ಕೇಳ್ಬೋದು ಮೈಕ್ ಹಿಡ್ಕೊಂಡು. ಅದೇ ಅವನ ಬಗ್ಗೆ ಕೇಳಿದಾಗ ಅದೆಲ್ಲ ಬೇಕಾ? ನಾನು ಯಾವ ಜಾತಿ ಜೈನು ಅಂತ ನಮಗೆ ಗೊತ್ತಿದೆ, ನೀನು ಶೆಟ್ರ ಗಾಣಿಗ ಅಂತ ಅದನ್ನು ಗೊತ್ತಿದೆ ನಮಗೆ. ಬಟ್ ನಮ್ಮ ವಿಚಾರ ಏನು ಅಂತಂದ್ರೆ, ವಿ ಡೋಂಟ್ ವಾಂಟ್ ಟು ಡೂ ಎನಿ ಪರ್ಸನಲ್ ಅಟ್ಯಾಕ್. ನಾನು ಮಾಡಿ ಏನು ಪ್ರಯೋಜನ? ಕಿರಿಕಿರ್ತಿ ಮೇಲೆ ನಾನು ಯಾಕೆ ಪರ್ಸನಲ್ ಅಟ್ಯಾಕ್ ಮಾಡಲಿ? ನನ್ನ ಪ್ರಶ್ನೆ ಇಷ್ಟೇನೆ. ನಿನ್ನ ತಂದೆ ಬಗ್ಗೆ, ನಿನ್ನ ತಂದೆಯ ಚಿಕ್ಕಮ್ಮ ಮತ್ತೆ ತಂಗಿಯಂದ್ರ ಬಗ್ಗೆ ಮಾತಾಡಿದಕ್ಕೆ ನಿನ್ನ ತಾಯಿ ಕರ್ಕೊಂಡ್ಬಂದು ಕುಂಡಿಸ್ದಲ್ಲ. ಸೌಜನ್ಯದ ಅತ್ಯಾಚಾರನೇ ಆಗಿಲ್ಲ, ಅದು ಸೆಟ್ಲ್ಮೆಂಟ್ ಆಗಿದೆ ಅಂತ ಅವ್ನು ಬೋಗಿಳ್ತಾನೊಬ್ಬ. ಅವ್ನು ಯಾರೋ ಅವನು ಬೆಳಗ್ಗೆ ಆದ್ರೆ ಬ್ರಾಹ್ಮಣರ ತರ ವೇಷ ಹಾಕೊಂಡು ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಪ್ರವಚನ ಕೊಡ್ತಾನೆ. ಮಧ್ಯಾಹ್ನ ಆದ್ರೆ ಅಕೌಂಟ್ಗೆ ದುಡ್ಡು ಹಾಕಿ ಅಂತಾನೆ. ಮಧುಗಿರಿ ಅದೇನೋ ಶೋಧಿ ಅಂತೆ, ಮಧುಗಿರಿ ಶೋಧಿ ಅವನ ಹೆಸರು, ಶೋಧಿ. ಆಮೇಲೆ ಒಂದ್ಸತಿ ನೋಡಿದ್ರೆ 8 ಮಕ್ಕಳನ್ನ ಬಿಟ್ಟಿದೀನಿ ಸನ್ಯಾಸಿ ಅಂತಾನೆ. ಆಮೇಲೆ ಬೆಳಗ್ಗೆ ಹೊತ್ತು ನೋಡಿದ್ರೆ ಬಿಳೆ ಬಟ್ಟೆ ಹಾಕೊಂಡು ಜೈನರ ತರ ಇರ್ತಾನೆ. ಮಧ್ಯಾಹ್ನ ನೋಡಿದ್ರೆ ಗೂಗಲ್ ಪೇ ಹಾಕ್ಬಿಟ್ಟು ಕಾಸು ಕೊಡಿ ಅಂತಾನೆ. ಸಾಯಂಕಾಲ ನೋಡಿದ್ರೆ ಫುಲ್ ಕುಡ್ಕೊಂಡು ತಿನ್ಕೊಂಡು. ಏನ್ರೋ ನಿಮ್ ಬಾಳು ಬಿಡ್ರೋ, ಆ ಧರ್ಮಸ್ಥಳ ವಿಚಾರ ಬಿಡ್ರೋ. ಅವ್ರ ಜೈಲ್ಗೆ ಹೋಗೋದನ್ನ ನೀವು ತಪ್ಸಕ್ ಆಗಲ್ಲ. ದ ಮ್ಯಾನ್ ಹೂ ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಇಡೀ ಸರ್ಕಾರ ಕರ್ಕೊಂಬಂದು ನಿಲ್ಸಿ ನನ್ನನ್ನು ಶೇಕ್ ಮಾಡಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನಾನು ಜೈಲಲ್ಲಿ ಕೂತ್ಕೊಂಡು ಸರ್ಕಾರನ ಅಳ್ಳಾಡಿಸ್ದೋನು. ಹೊರಗಡೆ ಬಿಟ್ಟಾಕು, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಜೈಲಲ್ಲಿ ಹಾಕೋರು ನನ್ನ ವೇಸ್ಟು ಅಂತ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಅಳ್ಳಾಡಿಸ್ತೀನಿ. ನಾನು ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಲ್ಲ. ನೀವುಗಳು ಮಾಡಿದಾರೆ ಪರ್ಸನಲ್ ಅಟ್ಯಾಕ್. 1000ಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ ಭೀಮಾ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪಳವಳಿಕೆ ಸಿಕ್ಕಿದೆ. SIT ಅವರು ಒಂದು ಪ್ರೈಮಫೇಷಿಯಾ ಎವಿಡೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆನ್ನೆ ಟೆಕ್ನಾಲಜಿ ಬಳಸಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ನಿಮ್ದು ಏನ್ರೋ ರೋಗ ಲೇ, ನಿಮ್ದು ಏನ್ರೋ ರೋಗ, ನೀವೇನ್ಕೋ ಬರ್ತೀರಾ ಅಲ್ಲಿ? SIT ತನಿಖೆ ಮಾಡ್ತಾ ಇದೆ. ನೀವ್ ಯಾರನ್ನ ಅಡ್ಡ ಬಂದಾಗೆ ನಾವು ಮಾತಾಡೋದು, ಇಲ್ಲಾಂದ್ರೆ ನಾವು ಮಾತಾಡಲ್ಲ. ನಾನು ಯಾಕೆ ಮಾತಾಡ್ಲಿ? ಕಿರಿಕಿರ್ತಿ ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಅವನು ಗಿಳಿಯಾರ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಗಿಳಿಯಾರು ನುಗ್ಗು ಹೊಡಿತೀನಿ ಅಂತಂದ. ಹೌದಾ? ನೀವ್ ಒಬ್ರೇನ ಹೊಡಿಯಕ್ ಬರೋದು? ನೀವು ನುಗ್ಗು ಹೊಡಿತೀನಿ ಅಂತೀವಿ. ನಾವು ಗುಂಡಾರ್ಸಿರೋರು, ನೀವು ಬರೀ ಹೊಡಿಯಕ್ ಬರ್ತದೆ. ನಮ್ಮನ್ನ ಅಟ್ಯಾಕ್ ಮಾಡಿದಾಗ ಗುಂಡಾರ್ಸಿದ್ದೀವಿ. ನಮ್ಗೇನ್ ಬರಲ್ವಾ? ನೀವು ಒಬ್ರೇನ ಗಂಡಸು ಕರ್ನಾಟಕದಲ್ಲಿ? ನಾವು SIT ತೊಂದರೆ ಕೊಡಬಾರ್ದು. ಅಲ್ಲಿ ಸಭೆ ಅಂತೆ 24ನೇ ತಾರೀಕು ಯಾರೋ ಕರೆದಿರೋ ಸಭೆ, ಅಲ್ಲಿ ಏನೋ ಗಲಾಟೆ ಆಯ್ತು. 24ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ. ಅಲ್ಲಿ ಯಾರನ್ನ ತುಳು ಸತ್ತೋದ್ರು, ಮಂಗಳೂರು SP ನಿನ್ ಯೂನಿಫಾರ್ಮ್ ಬಿಚ್ಚಿಸ್ತೀನಿ. ಈ ಇನ್ವೆಸ್ಟಿಗೇಷನ್ ನಡೆಯೋವರೆಗೂ ಯಾರು ಗುಡ್ಡೆ ಆಗ್ಬಾರ್ದು ಧರ್ಮಸ್ಥಳದಲ್ಲಿ. ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್, ಲೆಟ್ ದ ರಿಪೋರ್ಟ್ ಬಿ ಸಬ್ಮಿಟೆಡ್, ಚಾರ್ಜ್ ಶೀಟ್ ಬಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್. ಅಲ್ಲಿವರೆಗೂ ಧರ್ಮಸ್ಥಳದಲ್ಲಿ ಏನಾದ್ರು ಹಿಂದೂಗಳೆಲ್ಲ ಒಂದಾಗಿ, ಮುಸ್ಲಿಂ ಎಲ್ಲ ಒಂದಾಗಿ, ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಏನು ಹಾಕೂಡ್ದು. ದ ಇನ್ವೆಸ್ಟಿಗೇಷನ್ ಶುಡ್ ನಾಟ್ ಬಿ ಡೈವರ್ಟೆಡ್ ಆರ್ ಡಿವಿಯೇಟೆಡ್ ಆರ್ ಡೈಲ್ಯೂಟೆಡ್. ನಾನು ಮಂಗಳೂರು SP ನಿನಗಂತೂ ನಾನು ಬಿಡಲ್ಲ, ಹೇಳ್ತಾ ಇದ್ದೀನಿ. ಈ ತರಲಾಟೆ ನನ್ನ ಮಕ್ಕಳೆಲ್ಲ ಕರ್ಸ್ಬಿಟ್ಟು ಇನ್ವೆಸ್ಟಿಗೇಷನ್ ಜೊತೆಲಿ ಇವ್ರದೊಂದು ಗುಂಪುಗಾರಿಕೆ. ಯಾವನಾದ್ರೂ ಹೇಳ್ತಾ ಇದ್ದೀನಲ್ಲ, ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಖಂಡಿತವಾಗಿ ವಿ ವಿಲ್ ಶೋ ವಾಟ್ ಇಸ್ ದ ಪವರ್ ಆಫ್ ಲಾ. ನಮ್ಗೇನು ಅನ್ಸಲ್ಲ, ನಾವೇನ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ಅವ್ರಪ್ಪ ಮಾಡಿರೋದನ್ನ ಹೇಳ್ದೆ, ಅದು ನಾನೇನು ಹುಡ್ಕೊಂಡೋಗಿ ಬಂದಿಲ್ಲ. ಹೆಣ್ಮಕ್ಳು ಹುಡ್ಕೊಂಡ್ಬಂದು ಅಣ್ಣ ಮಾತಾಡಿ ನಮ್ ಬಗ್ಗೆ ಅಂತಂದ್ರು. ದೇ ಆಸ್ಕ್ಡ್ ಮಿ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ದಮ್. ಐ ಸ್ಪೋಕ್. ಕಿರಿಕಿರ್ತಿ ನಿನಗೆ ನೋವು ಆಗಿದ್ರೆ, ನನಗೆ ಹೆಣ್ಣಿನ ನೋವು ಗೊತ್ತಿದೆಯಲ್ಲ, ನಿನಗೆ ಗೊತ್ತಿಲ್ಲ, ಗೊತ್ತಾಗ್ಲಿ ಅಂತ ಹೇಳಿದ್ದು. ಸೌಜನ್ಯ ಅತ್ಯಾಚಾರ ಆಗಿಲ್ಲ ಅಂತ ಯಾವ್ದೋ ಟಿವಿಲಿ ಕೂತ್ಕೊಂಡು ಬೊಗಳ್ತಿಯಲ್ವಾ? ಹೆಂಗ ಬೊಗಳ್ತೀನಿ ಗೊತ್ತೇನ ಅದು? ಡೂ ಯು ನೋ ವಾಟ್ ಹ್ಯಾಪನ್ ಇಡಿಯಟ್? ಹೌ ಡೇರ್ ಯು ಸ್ಪೀಕ್ ಸಮಥಿಂಗ್ ಆನ್ ವಿಚ್ ಯು ಡೋಂಟ್ ನೋ? ನಿನಗೆ ಗೊತ್ತಿಲ್ದಿರೋ ವಿಚಾರ ಏನಕ್ಕೋ ಮಾತಾಡ್ತೀಯಾ? ಏನು ಮೂಳೆಗಳು ಅದು ಇದು ಆಗ್ತಾರೆ ಅಂತನಾ? ತಿನ್ಕೊಂಡು ಸಾಯಿ. ನನಗೇನಂತ ಗತಿ ಬಂದಿಲ್ಲ ಯಾರ ಹತ್ರ ದುಡಿಸ್ಕೊಂಡು ಜೀವನ ಮಾಡಕ್ಕೆ. ಸೀರಿಯಸ್ಲಿ ಇವ್ರಿಗೆಲ್ಲ ಏನಾಗಿದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಡ್ಯಾಮ್ ಸೀರಿಯಸ್. ನಾನು ಯಾರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ಬೇಕಲ್ಲ. ಇವಾಗ ಇವನು ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳ್, ನಾನಂತೂ ಏನು ಮಾಡ್ತಾ ಇರ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಅವನಾಗ 5 ಲಕ್ಷ ಕೊಡ್ತೀನಿ ಮುಸ್ಲಿಮ್ಸು ಅಂತಂದ್ರೆ, ಯಾರಾದ್ರೂ ಅವ್ನು ಹೇಳೋ ಮಾತಿಗೆ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಮುಸಲ್ಮಾನರ ಹೆಣ್ಮಕ್ಳನ್ನ ಕರ್ಕೊಂಡೋದ್ರೆ, ಆ ಮುಸಲ್ಮಾನರು ಚಾಪೀಸನ್ನ ಮಾಡಿ ಅವ್ರನ್ನ ಕೊಲೆ ಮಾಡಿದ್ರೆ ಇವನ್ ಬರ್ತಾನ? ನಾನು ಜಾತಿ ಧರ್ಮದಲ್ಲಿ ನಂಬಿಕೆ ಇಟ್ಟಿಲ್ಲ. ಬಟ್ ಸಮುದಾಯಗಳು ಅವ್ರು ಇಷ್ಟಪಟ್ಟು ನಮ್ಮ ಹೆಣ್ಮಕ್ಳನ್ನ ಬೇರೆ ಸಮುದಾಯಕ್ಕೆ ಕೊಡಲ್ಲ ಅಂತಂದ್ರೆ, ಅವ್ರು ಆ ಸಮುದಾಯಕ್ಕೆ ಬಿಟ್ಟಿದ್ದು, ಅವರ ತಂದೆ ತಾಯಿಗೆ ಬಿಟ್ಟಿದ್ದು, ಅದನ್ನ ನಾವು ಕೇಳಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ನಿಮಗೆ ಲವ್ ಆಯ್ತಾ ಮಾಡ್ಕೊಂಡೋಗಿ, ಲವ್ ಮಾಡಿ ಎತ್ತಾಕೊಂಡು ಹೋಗಿ. ಯಾವ ಬೇವರ್ಸಿ ಹೇಳೋ ಮಾತಿದು? ಕರ್ನಾಟಕದಲ್ಲಿ ಶಾಂತಿ ಇರ್ಬೇಕಾ ಅಥವಾ ಏನೋ ಹುಡುಗರು ಎಣಗಳು ಬಿಲ್ಸಿ ಅದ್ರ ಮೇಲೆ ಈ ಬೇವರ್ಸಿ ನನ್ನ ಮಕ್ಕಳು ರಾಜಕೀಯ ಮಾಡ್ಬೇಕಾ? ಅಲ್ಲ ಲೇ, ಅಲ್ಲಿ ಧರ್ಮಸ್ಥಳದಲ್ಲಿ ಅಷ್ಟು ಜನ ಹೆಣ್ಮಕ್ಳು ಸತ್ತೋಗಿರಿ. ಯಾರು ಕ್ರಿಶ್ಚಿಯನ್ಸ್ ಅಲ್ಲ, ಮುಸ್ಲಿಮ್ಸ್ ಅಲ್ಲ.
ನೈತಿಕತೆ ಇಲ್ವೇನ್ರೋ ನಿಮ್ಗೆ ಬಿಜೆಪಿ ಅವ್ರಿಗೆ? ಸೆಷನ್ ನಡೀತಾ ಇದೆ ನಿನ್ನೆಯಿಂದ, ಧರ್ಮಸ್ಥಳದ ಸೆಷನ್ ನಡೀತಾ ಇದೆ, ಯಾಕ್ರೋ ರೇಸ್ ಮಾಡಿಲ್ಲ ಈ ಡಿಬೇಟು? ಎಷ್ಟು ಕೋಟಿ ಇಸ್ಕೊಂಡಿದ್ದೀರೋ ಬೇವರ್ಸಿಗಳ? ಆಪೋಸಿಷನ್ ಆಗಿ ಧರ್ಮಸ್ಥಳದ ವಿಚಾರನ ಡಿಬೇಟ್ ಮಾಡ್ತಾಯಿಲ್ಲ, ಯಾಕೆ ಯಾಕೆ? ಅದಕ್ಕೆ ನಾನು ನಿಮ್ಗೆ ಓಟ್ ಹಾಕಿ ಕಳ್ಸಿರೋದು, ನೀವು ಡೀಲ್ಗಳು ಮಾಡ್ಕೊಳಕ್ಕೆ. ಬೇವರ್ಸಿಗಳು ತಗೊಂಬಂದು ನೀವೊಬ್ಬರು ಆಪೋಸಿಷನ್ ಲೀಡರ್ ಒಬ್ಬ, ನಾಮ ಬಾಯಲ್ಲಿ ಬರುತ್ತೆ ಕೆಟ್ಟ ಮಾತುಗಳು ನಿಮಗೆ. ನೆನ್ನೆಯಿಂದ ಏನೋ ಸೆಷನ್ ನಡೀತಾ ಇದೆಯಲ್ಲ, ಸೆಷನ್ ಅಲ್ಲಿ ಆಪೋಸಿಷನ್ ಅವರು ಧರ್ಮಸ್ಥಳದ ವಿಚಾರನ ಯಾಕೆ ಇಟ್ಟಿಲ್ಲ? ಯಾಕ್ರೋ ಇಟ್ಟಿಲ್ಲ? ಯಾಕ್ರೋ ಡಿಬೇಟ್ ಮಾಡ್ತಾ ಇಲ್ಲ? ಎಷ್ಟು ಡೀಲ್ ಮಾಡ್ಕೊಂಡ್ರೆ? ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರೆ? 5,000 ಕೋಟಿನಾ, 10,000 ಕೋಟಿನಾ, ಅಥವಾ ನೆಕ್ಸ್ಟ್ ಎಲೆಕ್ಷನ್ಗೆ ಫುಲ್ ಫಂಡಿಂಗ, 1 ಲಕ್ಷ ಕೋಟಿ ಕ್ಯಾಶ್? ನಿಮ್ಮ ಮಖಕ್ಕೆ ನಿಮ್ಮ ನಾಲ್ಕು ಸುಡ. ನೀವೆಲ್ಲ ಒಬ್ಬರು MLAಗಳು, ಆಪೋಸಿಷನ್ ಲೀಡರ್ಗಳು, ಜನಗಳ ಪಲ್ಸನ್ನ, ಜನಗಳ ನೋವನ್ನ, ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ಹತ್ಯಾಕಾಂಡವನ್ನ ಪ್ರಶ್ನೆ ಮಾಡಕ್ಕೆ ಯೋಗ್ಯತೆ ಇಲ್ಲದಂತವ್ರು ನೀವೆಲ್ಲ ಆಪೋಸಿಷನ್ ಇರಲ್ಲ. ಹಿಂದುತ್ವ ಹೆಸರಲ್ಲಿ ಓಟ್ಗಳು ಕಿತ್ಕೊಂಡು ನಿಮ್ಮ ಆಸ್ತಿ ಜಾಸ್ತಿ ಮಾಡ್ಕೊಂಡು ನಿಮ್ಮ ಮಕ್ಕಳುಗಳನ್ನ MLA MP ಮಾಡ್ಕೊಂಡು ಜೀವನ ಮಾಡೋ ಅಂತ ಊಸರು ಒಳ್ಳಿ ರಾಜಕಾರಣಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾವನಾದ್ರೂ ಮಾತಾಡಿ ನಿಮ್ಗೈತೆ, ನಮ್ಗೇನ್ ಕೇರ್ ಮಾಡಕ್ ಹೋಗಲ್ಲ. ಓಕೆ, ಜನರು ನೋಡ್ತಾ ಇದಾರೆ ಎಲ್ಲ. ನಾನ್ ತಪ್ಪು ಮಾಡಿದ್ರೆ ನಮ್ಮನ್ನು ಕೇಳ್ತಾರೆ, ನಾನ್ ತಪ್ಪು ಮಾಡಿಲ್ಲ, ನಾನ್ ತಪ್ಪನ್ನು ಕೇಳ್ತಾ ಇದ್ದೀನ, ನನ್ನ ಜೊತೆ ಜನ ನಿಂತ್ಕೊಂತಾರೆ. ಒಬ್ಬನಾದ್ಮೇಲೆ ಒಬ್ಬನ್ ಬರ್ತೀರ. ಅವನು ಪ್ರಹ್ಲಾದ್ ಜೋಶಿ, ನೆನ್ನೆ ಅವನೊಂದು ಪುಂಗಿಶು ಯೋಚ್ಕೊಂಡವನೆ. ಜೋಶಿ, ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಹಿಂದೂ ಹೆಣ್ಮಕ್ಳನ್ನ ಕೊಲೆ ಆಗಿದೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀನು. ಪ್ರಹ್ಲಾದ್ ಜೋಶಿ MP ಏನೋ ಎಲ್ಲ ಗುಜರಾತಿಗಳಿಗೆ ಬಕೆಟ್ ಹಿಡ್ಕೊಂಡೆ ಜೀವನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ. ವೈ ದ ಇಶ್ಯೂ ಇಸ್ ನಾಟ್ ರೇಸ್ಡ್? ಯಾಕೆ ಕರ್ನಾಟಕದ MLA ಮತ್ತೆ ಬಿಜೆಪಿ ಆಪೋಸಿಷನ್ ಹೇಳಿದರು ಧರ್ಮಸ್ಥಳದ ವಿಚಾರವನ್ನ ವಿಧಾನಸಭೆಯಲ್ಲಿ ನಿನ್ನೆಯಿಂದ ಸೆಷನ್ ನಡೀತಾ ಇದೆ, ಯಾಕರೋ ಪ್ರಶ್ನೆ ಮಾಡಿಲ್ಲ? ಯಾಕರೋ ಪ್ರಶ್ನೆ ಮಾಡಿಲ್ಲ? ಎಷ್ಟು ಕೋಟಿ ಇಸ್ಕೊಂಡಿದ್ದೀರಾ ಬ್ರೀಫ್ ಕೇಸ್ಗಳು? ಬಾಂಬೆ ಬಾಯ್ಸ್, ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಎಲ್ಲ ಊರಿಂದ ಆಚಿಕೆ. ನಾಚಿಕೆ ಮಾನ ಮರ್ಯಾದೆಲ್ಲ ಊರಿಂದ ಆಚಿಕೆ. ಯಾವ ಸೀಮೆ ಆಪೋಸಿಷನ್ ನೀವು? ಎಷ್ಟು ಕೋಟಿ ಇಸ್ಕೊಂಡಿದ್ದೀರಾ? ಸೆಷನ್ ಅಲ್ಲಿ ಯಾಕೆ ಧರ್ಮಸ್ಥಳದ ವಿಚಾರ ಚರ್ಚೆ ಆಗ್ತಾ ಇಲ್ಲ? ವೈ ದೇರ್ ಇಸ್ ನೋ ಡಿಬೇಟ್ ಆನ್ ಧರ್ಮಸ್ಥಳ? ಪೀಪಲ್ ಆರ್ ಆಸ್ಕಿಂಗ್ ಮೀ, ಐ ಆಮ್ ಆಸ್ಕಿಂಗ್ ಯು. ಅಶೋಕ, ಎಷ್ಟು ಕೋಟಿ ಇಸ್ಕೊಂಡಿದ್ದೀರೋ? ಡಿಬೇಟ್ ಮಾಡ್ದಿರೋಕ್ಕೆ ಎಲ್ಲ ಸೆಟ್ಲ್ಮೆಂಟಾ, ಕ್ಯಾಶಾ, ಬ್ರೀಫ್ ಕೇಸಾ? ನಿಮ್ ಎದೆಗಳ ಮೇಲೆ ಆ ದುಡ್ಡು ತಗೊಂಡು ಹಾಕೊಳ್ರಿ. ಬರೀ ಇದೆ ಜೀವನದಲ್ಲಿ. ಆ ಆರ್ಟು ಕೂಡ ವೀಕ್ ಕಣೋ, ಯಾವಾಗ ನಿಂತೋಗುತ್ತೆ ಹೇಳಕ್ಕಾಗಲ್ಲ. ನಂದು ಸೇರಿಸಿ ಹೇಳ್ತಾ ಇದ್ದೀನಿ. ನಾನೇನ್ ತುಂಬಾ ಅಲ್ಲ, ನಿಜವಾಗ್ಲೂ ಇವ್ರುಗಳಿಗೆ ಮಾನ ಮರ್ಯಾದೆ ಇದೆಯಾ? ಸೆಷನ್ ನಡೀತಾ ಇದೆ, ನಿನ್ನೆಯಿಂದ ಕರ್ನಾಟಕ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಧರ್ಮಸ್ಥಳ ವಿಚಾರ ಡಿಬೇಟ್ ಆಗಿರೋದು ನೋಡಿದ್ಯಾ? ಮಾಧ್ಯಮಗಳು ಕೇಳೋದು ನೋಡಿದ್ಯಾ? ಮಾಧ್ಯಮಗಳನ್ನ ಹೊಟ್ಟೆ ತುಂಬಿಸಿರೋದು ಭಟ್ರೆ ಮಾಧ್ಯಮಗಳದ್ದು ಹೊಟ್ಟೆಗಳನ್ನೆಲ್ಲ ತುಂಬಿಸಿದ್ರ. ಒಳ್ಳೆ ಭಟ್ರೆ, ಯಾವ ಭಟ್ಟ ಅಂತ ನಿಮ್ಗೆಲ್ಲ ಗೊತ್ತಿದೆ, ಪೂರ್ತಿ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಇವನ್ ನೋಡಿದ್ರೆ ಪೌಡರ್ ಟಿವಿ ಅವನು ಒಳ್ಳೆ ಕಾಸು ಹಾಕೊಂಬಂದು ಯಶವಂತಪುರದ ಪೌಡರ್ ಟಿವಿ ಆಫೀಸು 4th ಫ್ಲೋರ್ನ ಕಂಪ್ಲೀಟ್ ರೆಡ್ ಲೈಟ್ ಏರಿಯಾ ಮಾಡಿ ಇಟ್ಬಿಟ್ಟಿದ್ದಾನೆ. ಎಣ್ಣೆ ಹೊಡಿ, ಎಣ್ಣೆ ನಮ್ದು, ಎಣ್ಣೆ ಪೌಡರ್ ಟಿವಿದು, ದುಡ್ಡು ದಡಿಗಳದು. ಏನ್ ಹೇಳೋನಾಗರು, ಫುಲ್ ಹಾಳು ಮಾಡಿ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಹೇಳೋದನ್ನ ಹೇಳ್ಬೇಕಾಯ್ತು. ನಾವು ಕಿರಿಕಿರ್ತಿ ಪರ್ಸನಲ್ ಅಟ್ಯಾಕ್ ಅಂತಂದ ಆತ. ಗೊತ್ತಿಲ್ದಿರೋ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ, ಹತ್ಯಾಕಾಂಡ ವಿಚಾರದಲ್ಲಿ ಅವನದೇ ಆದಂತ ನಿರ್ಧಾರಗಳನ್ನ ತಿಳಿಸೋದು ತಪ್ಪು. ಒಪಿನಿಯನ್ ಫಾರ್ಮ್ ಮಾಡ್ಲಿ ಸಮಸ್ಯೆ ಇಲ್ಲ, ಬಟ್ ಹಿಂಗೇ ಆಗಿದೆ ಅಂತ ನಿರ್ಣಯ ಮಾಡೋದಿದೆಯಲ್ಲ, ಯಾಕೋ ಕಿರಿಕಿರ್ತಿ? ನಿನಗೆ ಸ್ವಲ್ಪ ನೋವಾಯ್ತಾ? ನಿಮ್ಮಪ್ಪ ಮಾಡ್ರ ಕೆಲ್ಸಕ್ಕೆ, ನೀನ್ ಮಾಡ್ರ ಕೆಲ್ಸಕ್ಕೂ ನೋವಾಗಿರ್ಬೇಕು. ಇವಾಗ ನೀನ್ ಮಾತಾಡ್ತಾ ಇರೋದು ಯಾವ ಶ್ರೇಷ್ಠನೋ ನೀನು? ಆ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಓದಿ ತಲೆ ತುಂಬಾ ಲದ್ದಿನೇ ಇದೆ ನಿನಗೆ. ನೀನು ಒಪಿನಿಯನ್ ಫಾರ್ಮ್ ಮಾಡ್ಬೇಕೆ ಹೊರತು ಕೀರ್ತಿ, ನೀನ್ ಯಾವುದು ನಿರ್ಣಯ ಮಾಡಕ್ ಹೋಗ್ಬೇಡ. ನಿರ್ಣಯ ಮಾಡಕ್ಕೆ SIT ಇದಾರೆ, ತನಿಖೆ ಮಾಡಕ್ಕೆ. ನಿರ್ಣಯ ಮಾಡಕ್ಕೆ ನ್ಯಾಯಾಲಯ ಬಾಕಿ ಇದೆ. ಈ ದೇಶದಲ್ಲಿ ಸಂವಿಧಾನ ಇನ್ನ ಜೀವಂತವಾಗಿದೆ. ಓಕೆ, ಯಾರೇ ಅವ್ನು BC ಪಾಟೀಲ್ ಕತೆ ಕೇಳಿ ಅಲ್ಲ, ಹೇಳಿದೀನಿ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಯಾಕಂದ್ರೆ ನನಗೂ ನಿದ್ದೆ ಬರಲ್ಲ ಹೇಳಿಲ್ಲ ಅಂದ್ರೆ. BC ಪಾಟೀಲ್ ಆ ಭೀಮನ್ನ ತಲೆಗೆಟ್ಟವನು ಇನ್ಸೇನ್ ಅಥವಾ ನಿಮ್ಯಾನ್ಸ್ ಪ್ರಾಡಕ್ಟ್ ಅಂತ ಹೇಳ್ತಾನೆ. ಅವನಿಗೆ ಮಾನ ಮರ್ಯಾದೆ BC ಪಾಟೀಲ್ಗೆ. ಮಗಳು ಅಳಿಯ ಸೂಸೈಡ್ ಮಾಡ್ಕೊಂಡ. ನೋಡ್ರಿ, ಇವ್ರ ಮನೇಲಿ ಗಬ್ಬಾಸ್ನೆ ಹೊಡೆದು, ಇಲಿ ಸತ್ತು ಗಬ್ಬಾಸ್ನೆ ಹೊಡೆದ್ರು. ಬೀದಿಲಿರೋ ವಿಚಾರಗಳಲ್ಲಿ ಇವ್ರು ಸ್ಟೇಟ್ಮೆಂಟ್ ಮಾಡೋದನ್ನ ನಿಲ್ಸಲ್ಲ. BC ಪಾಟೀಲ್ ಅಳಿಯ ಸತ್ತೋದ. ಎಲ್ಲಾರ ಮನೇಲೂ ಸಾವಾಗತ್ತೆ, ಎಲ್ಲಾರ ಮನೇಲೂ ನೋವಾಗತ್ತೆ, ಅದು ನಮಗೆ ಗೊತ್ತಿದೆ.
ಅಂದ್ರೆ ಇವನು ಈತನ ಮಗಳು ವಿಧವೆ ಆಕೆ ಜೀವನ ಬಗ್ಗೆ ಎಷ್ಟೇ ಮಾಡಿದ್ರು ಬಿ ಸಿ ಪಾಟೀಲ್ ಧರ್ಮಸ್ಥಳದ ಕಂಪ್ಲೇಂಟ್ ಬಗ್ಗೆ ಏನೋ ಉಚ್ಚ ಅಂತ ಹೇಳ್ತಾನೆ, ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ. ಹೊಟ್ಟೆಗೆ ಏನೋ ತಿಂತೀಯ ಬಿ ಸಿ ಪಾಟೀಲ್? ಇನ್ನೊಬ್ಬ ಬರ್ತಾನೆ, ಇವನು ಯತ್ನಾಳು, ಇವನನ್ನ ಬಿಜೆಪಿಯಿಂದ ಹೊರಗಡೆ ಹಾಕರು ನಾಲ್ಗೆ ಮಾತ್ರ ಆ ಕಿತ್ತೋಗಿರೋ ಕೆರಾನೇ ಒಂದು. ಓಕೆ, ನಾವೆಲ್ಲ ಪ್ರಗತಿ ಪರ. ಯಾರು ಹೇಳಿದ್ದು ಇದನ್ನ? ಅಶೋಕ್ ಹೇಳಿದ್ದು. ನಾವೆಲ್ಲ ಪ್ರಗತಿ ಪರ ಅಂತೆ. ಇವರೆಲ್ಲ ಏನು ಹಳೆ ಕೆರ. ಏನ್ ಹೇಳೋಣ ನಾವು ಪ್ರಗತಿ ಪರ ಹಳೆ ಕೆರ. ಓಕೆ, ಏನ್ ಹೇಳೋಣ ಗುರು? ಸೀರಿಯಸ್ಲಿ ವಿ ಆರ್ ಡೌಟಿಂಗ್ ದ ಇಂಟಿಗ್ರಿಟಿ. ಅಕಸ್ಮಾತ್ ನೋಡಿ, ನಾವೆಲ್ಲ ಫೋರ್ಸ್ ಮಾಡಿ SIT ಅನ್ನ ರಚನೆ ಮಾಡಿಸಿದ್ವಿ, SIT ನ ಕೆಲಸ ಮಾಡೋ ರೀತಿ ಮಾಡ್ತಾ ಇದೀವಿ. SIT ಗೆ ಒಂದಷ್ಟು ರಿಸಲ್ಟ್ ಸಿಕ್ಕಿದೆ. ಅದು ಸೆಂಟ್ರಲ್ಲಿ ಆ ಯೂಟ್ಯೂಬರ್ಸ್ ಮೇಲೆ ಗಲಾಟೆ ಮಾಡಿ ಈಗ 24ನೇ ತಾರೀಕೇನೋ ಕರೆದವ್ರಂತೆ. SP ಅರುಣ್ ಅವರೇ, ಯಾರೇ ಕರೀಲಿ, ಓಕೆ, ಅವ್ರ ಮೇಲೆ FIR ಮಾಡಿ. ಯು ಮೇಕ್ ಇಟ್ ಎ ಪಾಯಿಂಟ್ ದಟ್ ಸಿಂಗಲ್ ಎಂಟ್ರಿ ಪಾಯಿಂಟ್ ಅನ್ನ ಧರ್ಮಸ್ಥಳಕ್ಕೆ ಇಡಬೇಕು. ಆ ಸಿಂಗಲ್ ಎಂಟ್ರಿ ಪಾಯಿಂಟ್ ಅಲ್ಲಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋ ಪ್ರತಿಯೊಬ್ಬರು ಕೂಡ ಅದು ಅವರು ರೆಕಾರ್ಡ್ ಆಗ್ಬೇಕು, ಪೊಲೀಸರು ರೆಕಾರ್ಡ್ ಮಾಡ್ಬೇಕು ಯಾರು ಎಂಟ್ರಿ ಕೊಡ್ತಾ ಇದಾರೆ ಅಂತ. ಯಾವ ಸಮಾವೇಶ, ಯಾವ ಹಿಂದೂ ಪಂದು ಅವೆಲ್ಲ ಏನು ಒಂದ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ. ಮೇಲೆ ಗಲಾಟೆ ಆಗಿದೆ. ಈಗ ಮತ್ತೆ ಹಿಂದೂ ಬನ್ನಿ ನಾವೆಲ್ಲ ಒಂದು ಅಂತೇಳಿ ಅಲ್ಲಿ ಸೇರ್ಕೊಂಡು ಅಲ್ಲಿ ಯಾವ್ದಾದ್ರು ಪಟಾಕಿ ಗಿಟಾಕಿ ಹೊಡೆದು ಯಾವ್ದನ್ನ ಕಾಲ್ ತುಳಿತ ಆಗಿ RCB ಮ್ಯಾಚ್ ತರ 11 ಜನ ಸತ್ತೋದ್ರಲ್ಲ, ಅಲ್ಲೊಂದಷ್ಟು ಜನ ಸತ್ತೋಯ್ತು ಅಂತಂದ್ರೆ ಅದಕ್ಕೊಂದು SIT ಕ್ರಿಯೇಟ್ ಮಾಡ್ಬೇಕು ಸಿದ್ದರಾಮಯ್ಯ. ಹಾಗಾಗಿ ನೋ ನ್ಯೂಸೆನ್ಸ್ ಶುಡ್ ಬಿ ಕ್ರಿಯೇಟೆಡ್ ಅಂಟಿಲ್ ದ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್. SIT ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವವರೆಗೂ ಅದು ಔಟ್ ಆಫ್ ಬೌಂಡ್ ನ ಸಭೆ ಸಮಾರಂಭಗಳಿಗೆ ಔಟ್ ಆಫ್ ಬೌಂಡ್ ನ ಆರ್ಡರ್ ನ ಮಂಗಳೂರಿನ SP ಪಾಸ್ ಮಾಡಿ ಯು ಶುಡ್ ಪ್ರೊನೌನ್ಸ್ ಇಟ್ ಬಿಫೋರ್ ದ ಮೀಡಿಯಾ ಅಂಡ್ ಗವರ್ಮೆಂಟ್ ಶುಡ್ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ. SP ಅರುಣ್ ಅವರೇ, ಮತ್ತೆ ಹೇಳ್ತಾ ಇದ್ದೀನಿ, ಉಚ್ಚಾಟಗಳನ್ನ ಮರಿತಾ ಇದ್ದಾರೆ. ಈಗ ನಾವು ಬರ್ಬೇಕಾಗಿತ್ತು, ನಾನು ಕೂಡ ಬರ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ. ನಾವು ಅಲ್ಲಿ ಬಂದು ನಮ್ದು ದೊಡ್ಡಸ್ಗೆ ತೋರ್ಸಕ್ಕೆ ನಾವಲ್ಲಿ ಬರೋದು, ಆ ಇನ್ವೆಸ್ಟಿಗೇಷನ್ ಎಕ್ಕುಟ್ ಹೋಗೋದು ಬೇಡ. ಹಾಗಾಗಿನೇ ವಿ ಆಲ್ಸೋ ಡ್ರಾಪ್ ದ ಐಡಿಯಾ ಆಫ್ ಕಮಿಂಗ್ ಟು ಧರ್ಮಸ್ಥಳಕ್ಕೆ ಸರ್ಕಾರ ಕಡಿಮೆ ಬಸ್ಗಳನ್ನ ಹಾಕಿ, ಬಸ್ಗಳು ಕೂಡ ಸಂಖ್ಯೆ ಕಡಿಮೆ ಮಾಡಬೇಕು. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಅಲ್ಲಿ ಯಾವನ ಕೋತಿ ಕೊಂಗನ ಮಕ್ಕಳು ಅವರು ಏನೋ ಗಲಾಟೆಗಳು ಮಾಡೋದು, ಮತ್ತೆ ಮೊನ್ನೆ ತರ ಯೂಟ್ಯೂಬರ್ಸ್ ತರ ಏನಾದ್ರು ಹೆಚ್ಚು ಕಮ್ಮಿ ಆಗೋದು ದಯಮಾಡಿ. ಹಾಗಾಗಿ ಇದಕ್ಕೆಲ್ಲ ಸರ್ಕಾರ ಅವಕಾಶ ಕೊಡಬಾರ್ದು. ಸಂಬಂಧಪಟ್ಟಂತ SP ಅರುಣ್ ಅವರು, ಯು ಮೇಕ್ ಇಟ್ ಎ ಪಾಯಿಂಟ್ ದಟ್ ಅಂಟಿಲ್ SIT ಕಂಪ್ಲೀಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್, ಎನ್ಶ್ಯೂರ್ ಧರ್ಮಸ್ಥಳ ಇಸ್ ಔಟ್ ಆಫ್ ಬೌಂಡ್ ಫಾರ್ ಆಲ್ ದಿಸ್ ಸಭೆ ಸಮಾರಂಭ, ಇನ್ಕ್ಲೂಡಿಂಗ್ ಧರ್ಮಸ್ಥಳದ ಆಡಳಿತಗಾರರು ಬಡ್ಡಿ ಇಸ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಬಂದು ಗಲಾಟೆ ಮಾಡಿ ಅಂತ ಹೇಳ್ತಾವ್ರಂತೆ. ಯಾರ್ಯಾರಿಗೆ ಬಡ್ಡಿ ಕೊಟ್ಟವ್ರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲರೂ ಬನ್ರಿ, ನಾವು ಬಸ್ ಬುಕ್ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಧರ್ಮಸ್ಥಳ ಶುಡ್ ಬಿಕಮ್ ಎ ಪ್ಲೇಸ್ ಆಫ್ ಔಟ್ ಆಫ್ ಬೌಂಡ್ ಫಾರ್ ಪ್ರೊಟೆಸ್ಟ್, ಸಭೆ ಸಮಾರಂಭ ಪ್ರೊಟೆಸ್ಟ್ಗಳಿಗೆ. ಈ SIT ಕಂಪ್ಲೀಟ್ ಆಗೋವರೆಗೂ ಧರ್ಮಸ್ಥಳ ಶುಡ್ ಬಿ ಔಟ್ ಆಫ್ ಬೌಂಡ್. ಈ ಆದೇಶವನ್ನ SIT ಪರವಾಗಿ, ಸಾರ್ವಜನಿಕರ ಪರವಾಗಿ SP ಅರುಣ್ ಅವ್ರು ಪಾಸ್ ಮಾಡಬೇಕು ಅಂತ ಹೇಳುತ್ತಾ, ನಾನು ಯಾರ ಮೇಲೂ ಪರ್ಸನಲ್ ಅಟ್ಯಾಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ನನಗೇನು ಇದರಿಂದ ಏನು ಸಿಗೋದು ಇಲ್ಲ, ಆಮೇಲೆ ನನಗೆ ಇದರಿಂದ ಏನು ಲಾಭನೂ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಧರ್ಮಸ್ಥಳ ಹತ್ಯಾಕಾಂಡವನ್ನ ತಗೊಂಡಿದ್ದೀವಿ ಸಬ್ಜೆಕ್ಟ್ ಅನ್ನ. ಯಾರೇ ಅಡ್ಡ ಬಂದ್ರು ಕೂಡ ನೀವುಗಳು 3 ಬಿಟ್ಟು 4 ಬಿಟ್ಟು 5 ಬಿಟ್ಟು ಬನ್ನಿ, ನಾವೆಲ್ಲ ಬಿಟ್ಟು ನಿಂತ್ಕೊಂಡಿದ್ದೀವಿ. ನೀವೇನಾದ್ರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಖಂಡಿತವಾಗಿ ವಿ ವಿಲ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಯು ಗೈಸ್. ನಮ್ಗೆ ಏನು ಕೇರೆ ಮಾಡಲ್ಲ. ಎಷ್ಟೋ ಇಸ್ಕೊಂಡ್ರೆ ಲೇ ಅಶೋಕ, ಎಷ್ಟೋ ಇಸ್ಕೊಂಡೆ ನಿಮ್ BJP ಎಷ್ಟೋ ಇಸ್ಕೊಂಡ್ರೆ, ಡಿಬೇಟೇ ಆಗ್ತಾ ಇಲ್ಲ ಧರ್ಮಸ್ಥಳದ ವಿಚಾರ. ಕನಿಷ್ಠ ನೆಗೆಟಿವ್ ಆಗಾರು ಪ್ರಶ್ನೆ ಎತ್ತರೋ, ಅಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾವ್ರೆ ಅಂತಾದ್ರೂ ಪ್ರಶ್ನೆ ಎತ್ತು. ಹಂಗಾರು ನಿನಗೆ ಬಂದಿರೋ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.